सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳ ಮಾರ್ಗದರ್ಶನ ಏನಿದೆ ಅಂತ ನೋಡೋಣ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಬರೋದ್ರಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಪಾಸಿಟಿವ್ ವೈಬ್ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ. ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಇರ್ಲಿ. ಹೀಗೆ ಶ್ರಮದ ಕೆಲಸನ ಮುಂದುವರಿಸ್ತಾ ಇರಿ. ಖಂಡಿತವಾಗ್ಲೂ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ರೈತರಿಗೆ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆಯದು ಆಗೋದ್ರಲ್ಲಿ ಇದೆ. ಸೊ ಡೆಫಿನೆಟ್ಲಿ ಸಮಥಿಂಗ್ ವಿಲ್ ಬಿಗ್ ಹ್ಯಾಪನಿಂಗ್ ಇನ್ ದಿಸ್ ಯೂನಿವರ್ಸ್ ಅಂತ ಅನ್ನಿಸ್ತಾ ಇದೆ. 1111 ಪೋರ್ಟಲ್ ಕೂಡ ಸಾಕಷ್ಟು ಬದಲಾವಣೆನ ತರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸದ್ಯಕ್ಕೆ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ನೆಗೆಟಿವಿಟಿ ನಿಮ್ಮನ್ನ ಟ್ರಿಗರ್ ಮಾಡ್ತಿದೆ ಅನ್ನುವಂಥದ್ದು ಇದೆ. ನಿಮ್ಮ ನೆಗೆಟಿವಿಟಿ ನಿಮ್ಮನ್ನ ತೊಂದರೆಗೆ ಸಿಲುಕಿಸ್ದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಸಕಾರಾತ್ಮಕವಾಗಿ ಯೋಚನೆ ಮಾಡೋದು ತುಂಬಾ ಮುಖ್ಯ. ಅದ್ರ ಕಡೆ ಗಮನನ ಕೊಡಿ. ನಕಾರಾತ್ಮಕವಾಗಿ ಯೋಜನೆಯನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಇರ್ಲಿ, ನೆಗೆಟಿವ್ ಥಿಂಕಿಂಗ್ ಇರ್ಲಿ, ಅಥವಾ ಇನ್ನೊಬ್ಬರಿಗೆ ನೆಗೆಟಿವ್ ಮಾಡೋದಾಗಿರ್ಲಿ, ಅಥವಾ ನೀವೇ ನೆಗೆಟಿವಿಟಿ ಇರೋದ್ರಲ್ಲಿ ನೀವಿದ್ರೆ ಅದೆಲ್ಲಾನು ಬಿಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಅನ್ನೋದು ಸಿಗತ್ತೆ ಅನ್ನುವಂಥದ್ದು ಇದೆ. ಕಣ್ಣು ಸೊಟ್ಟ ಇರೋಂಥವ್ರಿಗೆ ಕಣ್ಣು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕಣ್ಣು ದೃಷ್ಟಿಲಿ ಏನೋ ಒಂದಷ್ಟು ವ್ಯತ್ಯಾಸಗಳು ಇದೆ ಅಲ್ಲ. ಸೊ ಅದೆಲ್ಲವೂ ಕೂಡ ಸರಿಪಡಿಸ್ತಾ ಇದ್ದಾರೆ, ಸರಿಯೇ ಆಗತ್ತೆ. ಸೊ ಒಂದೊಳ್ಳೆ ಕೆಲ್ಸಕ್ಕೆ ಯಾವುದೇ ಅಡ್ಡಿ ಇರ್ಲಿ, ಅಡ್ಡಿ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಗಿರುವಂತಹ ದೃಷ್ಟಿ ದೋಷಗಳು ಸರಿ ಹೋಗುತ್ತೆ ಅನ್ನೋದು ಇಲ್ಲಿ ಇದೆ. ನಿಮ್ಗೆ ಎಲ್ಲಾ ರೀತಿಯ ರಕ್ಷೆ ಅನ್ನೋದು ಇದೆ. ಸೊ ರಕ್ಷೆಯ ಒಳಗೆ ನೀವಿದ್ದೀರಾ. ಹಾಗಾಗಿ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಭಯ ಬೇಡ. ನೀನು ನಿನ್ನ ಪ್ರೀತಿ ಪಾತ್ರರು ಎಲ್ಲರೂ ಸುರಕ್ಷಿತವಾಗಿದ್ದೀರಾ. ಎಲ್ಲರ ಸುರಕ್ಷತೆಯನ್ನ ನಾನು ವಹಿಸ್ಕೊಂಡಿದ್ದೀನಿ. ನನ್ನೆಲ್ಲರನ್ನು ಸುರಕ್ಷಿತವಾಗಿ ನೋಡ್ಕೊಳ್ತೀನಿ ಅನ್ನುವಂಥ ಭರವಸೆ ಇಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಗುರುಗಳ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ವಿಶ್ ಏನಿತ್ತು, ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಂಬೋದಾದ್ರೆ ಒಳ್ಳೆಯ ಗುರುಗಳನ್ನ ನಂಬಿ, ನಿಜವಾದ ಗುರುವನ್ನ ನಂಬಿ. ಸದ್ಗುರುಗಳು ನಿಜವಾಗ್ಲೂ ಸದ್ಗುರು ಬಾಬಾ ಇಸ್ ಟ್ರೂ ಗುರು, ನಿಜವಾದ ಗುರು ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ನಂಬಿ ಸಾಕಷ್ಟು ಸಫರಿಂಗ್ ಮಾಡ್ತಾ ಇರುವಂತ ಭಕ್ತಾದಿಗಳಿಗೆ ಮಾರ್ಗದರ್ಶನ ತೋರ್ಸೋದಕ್ಕೆ, ಅವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಅವರು ನಿಮ್ಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು. ಯಾರ್ಯಾರನ್ನೋ ನಂಬಿ ಮೋಸ ಹೋಗ್ಬಿಡಿ. ಮೂರ್ಖ ಗುರುಗಳ ಸಹವಾಸನ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನನ್ನ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಅನ್ನುವಂಥ ವಾರ್ನಿಂಗ್ ಕೂಡ ಯಾರಿಗೋ ಇಲ್ಲಿ ಇದೆ. ಯಾರು ಕೊಡ್ತಿದಾರೋ ಗೊತ್ತಿಲ್ಲ. ಸೊ ಏನೋ ಒಂದು ಒಂಟಿ ಹೆಣ್ಮಗ್ಳು ಅಂತ ನಂಬಿಕೊಂಡು ಮೋಸ ಹೋಗ್ತಾ ಇದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಇನ್ನೊಬ್ಬರ ಎನರ್ಜಿನ ಕಿತ್ಕೊಂಡು ನೀವು ಸಾಧನೆ ಮಾಡೋ ಅಂತ ಅಗತ್ಯ ನಿಮ್ಗಿಲ್ಲ. ಒಂದು ಜಾಗ್ರತೆ ಇಲ್ಲಿ ಇದೆ. ನಿಮ್ಮ ಕರ್ಮ ಈಗಾಗ್ಲೇ ಸಾಕಷ್ಟು ಹೊತ್ಕೊಂಡಿದೀರಾ. ಇನ್ನೊಂದಷ್ಟು ಕರ್ಮ ಹೊತ್ಕೊಳಕ್ ಹೋಗ್ಬೇಡಿ. ಆ ಕರ್ಮ ನಿಮ್ಗೆ ಯಾವಾಗ ರಿಟರ್ನ್ ಆಗುತ್ತೋ ಗೊತ್ತಿಲ್ಲ. ಕರ್ಮ ರಿಟರ್ನ್ ಆದ್ರೆ ಪರವಾಗಿಲ್ಲ, ಚಕ್ರ ಬಡ್ಡಿ ಸಮೇತ ರಿಟರ್ನ್ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿ. ಸಾಧನೆ ಮಾಡ್ತೀರಾ, ನಿಮ್ ಯೋಗ್ಯತೆಗೆ ತಕ್ಕಂಗೆ ನೀವೇ ಮಾಡ್ಕೊಡಿ. ಇನ್ನೊಬ್ಬರ ಸಾಧನೆನ, ಇನ್ನೊಬ್ಬರ ಶಕ್ತಿನ ಕಿತ್ಕೊಂಡು ನೀವು ಸಾಧನೆ ಮಾಡಿದ್ರೆ ನಿಮ್ಮ ಶಕ್ತಿ ಸಾಧನೆ ಕಿತ್ಕೊಳ್ಳೋದಕ್ಕೆ ಇನ್ನ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ಅದರಲ್ಲಿ ಲೀನ ಆಗ್ಬಿಡ್ತೀರಾ, ಹುಷಾರ್ ಅನ್ನುವಂಥದ್ದು ಕೂಡ ಇದೆ.
ಸೊ ಯಾರ್ಯಾರು ಸಾಲಗಾರರಿದ್ದೀರಾ, ಇನ್ನ ಹೆಚ್ಚಿನ ಸಾಲ ಮಾಡಕ್ ಹೋಗ್ಬೇಡಿ. ಇರೋದ್ರಲ್ಲಿ ನೆಮ್ಮದಿಯಾಗಿ ಇರುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಹೊಸ EMI ಆಗ್ಲಿ, ಹೊಸ ಸಾಲ ಆಗ್ಲಿ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಅನ್ಕೊಂಡಿರುವಂತ ವಿಚಾರಗಳು ನಿಮ್ಗೆ ಈಡೇರುವಂತ ಸಹಾಯ ಸಿಗುವಂತ ಸಾಧ್ಯತೆಗಳು ಇದೆ. ಯಾಕೆ ಅಂದ್ರೆ ಗುರುಗಳು ನಿಮ್ಗೆ ಸಹಾಯ ಮಾಡ್ತಿದ್ದಾರೆ. ಎಸ್ಪೆಷಲಿ ಕೆರಿಯರ್ ವಿಚಾರದಲ್ಲೂ ಕೂಡ ನಿಮ್ಗೆ ಸಹಾಯನ ಮಾಡ್ತಿದ್ದಾರೆ. ಮತ್ತೆ ಪ್ರೊಟೆಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗತ್ತೆ. ಹಣಕಾಸಿನ ವಿಚಾರದಲ್ಲೂ, ಕೆಲಸ ಕಾರ್ಯ ವಿಚಾರಗಳಲ್ಲೂ ಅನುಕೂಲ ಆಗತ್ತೆ. ಫ್ಯಾಮಿಲಿಗೂ ಕೂಡ ರಕ್ಷೆ ಇದೆ. ಸೊ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಆದರೆ ಇಷ್ಟೆಲ್ಲ ರಕ್ಷೆ ಮಾಡಿ, ಇಷ್ಟೆಲ್ಲ ಒಳ್ಳೇದ್ ಮಾಡ್ಕೊಡ್ತಿರುವಂತ ಗುರುಗಳಿಗೆ ನೀವು ಕೃತಜ್ಞತೆಯಿಂದ ಇರ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬೌಂಡ್ರಿನೂ ನೀವು ಸೆಕ್ಯೂರ್ ಮಾಡ್ಕೊಳ್ಬೇಕು. 100 ಜನ ಸಮಸ್ಯೆ ಮಾಡ್ತಿದ್ದಾರೆ ಅಂದ್ರೆ 100 ಜನನು ನೀವು ದೂರ ಇಡಬೇಕು ಅನ್ನುವಂಥದ್ದು ಇದೆ. ಸೊ ಒಬ್ಬ ಗುರು ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಿದ್ದಾರೆ ಅಂದ ಮಾತ್ರಕ್ಕೆ ನೀವೆಲ್ರನ್ನೂ ಗುಡ್ಡೆ ಹಾಕೊಂಡು ಇನ್ನ ಸಮಸ್ಯೆ ಮಾಡ್ಕೊಳ್ತಾ ಇದ್ರೆ ಅದು ನಿಮ್ಮ ಮೂರ್ಖತನ. ಎಷ್ಟು ಸತಿ ಕಾಪಾಡಿದ್ರು ಮತ್ತದೇ ಹಳ್ಳ ಹಿಡಿತೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಅಂಥವರೇ ಬೇಕೇನೋ ಅಂತ ನಿಮ್ಮ ಗುರು ಕೂಡ ನಿಮ್ಗೆ ಕೈ ಕೊಟ್ಟಿ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಯಾಕೆಂದ್ರೆ ತುಂಬಾ ಬ್ಲೆಸ್ಡ್ ಪ್ರೊಟೆಕ್ಷನ್, ಒಂಥರ ರಿಲ್ಯಾಕ್ಸ್ ಮೂಡ್ಗೆ ಬನ್ನಿ, ಭಯ ಬೇಡ ಅನ್ನುವಂತ ರೀತಿಲಿ ಇದೆ ಇಲ್ಲಿ. 3 ಬೇಕಾದ್ರೂ ಆಯ್ಕೆ ಮಾಡಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ. ಮನೇಲಿ ಏನಾದ್ರೂ ಹೋಮ ಹವನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ದೇಹದ ತುಂಬ, ನಿಮ್ಮ ಮನಸ್ಸಿನ ತುಂಬ, ನಿಮ್ಮ ಆತ್ಮದ ತುಂಬ, ನಿಮ್ಮ ದೇಹದ ತುಂಬ, ಎಸ್ಪೆಷಲಿ 3ನೇದು ಯಾರು ಆಯ್ಕೆ ಮಾಡಿದೀರಾ ಅವರಿಗೆ ಬರೀ ನಕಾರಾತ್ಮಕತೆ, ಕತ್ತಲು ತುಂಬಿದೆ. ಕತ್ತಲಿನಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗುವಂತ ಜ್ಯೋತಿರ್ಗಮಯ, ತಮಸೋಮ ಜ್ಯೋತಿರ್ಗಮಯ ಕಾರ್ತಿಕ ಮಾಸ ನಡೀತಾ ಇದೆ. ಸಾಂಬ ಸದಾಶಿವನಿಗೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಅಖಂಡ ದೀಪಾರಾಧನೆಯನ್ನ ಮಾಡಿಸಿ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ದೀಪ ಜ್ಯೋತಿಯನ್ನ ಬೆಳಗಿಸಿ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಸಂಬಂಧಪಟ್ಟಂತ ಪೂಜೆ, ಹೋಮ ಹವನಗಳನ್ನ ನಿಮ್ಮ ಮನೆಯ ವಾತಾವರಣದಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಗ್ರಾಮಗಳಲ್ಲಿ ಕೂಡ ಶಿವನಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಹೋಮ ಹವನ ದೊಡ್ಡದಾಗಿ ಮಾಡ್ಕೊಳ್ಳಿ. ಅಥವಾ ದಕ್ಷಿಣ ಮೂರ್ತಿ ಹೋಮ ಮಾಡುವಂತ ಸಂಕಲ್ಪ ಯಾರು ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಮಾಡಿ, ತುಂಬಾ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಭರವಸೆ ನಿಮ್ಗೆ ಸಿಗತ್ತೆ. ಇಲ್ಲಿ 3 ಗ್ರೂಪಲ್ಲಿ ಯಾವ್ದಾದ್ರು ಆಯ್ಕೆ ಮಾಡಿ. 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ನಿಮ್ಮ ಭಕ್ತಿ, ಶ್ರದ್ಧೆ, ಪ್ರಾರ್ಥನೆ ಎಲ್ಲವೂ ಕೂಡ ಭಗವಂತನಿಗೆ ಮುಟ್ಟಿದೆ. ಭಗವಂತ ಪ್ರಾಮಿಸ್ ಮಾಡ್ತಿದ್ದಾರೆ, ನಾನು ನೋಡ್ಕೊಳ್ತೀನಿ, ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದೆ. ಸೊ ಅವರು ನಿಮ್ಗೆ ಸಹಾಯ ಮಾಡ್ತಾರೆ. ಜೊತೆಗೆ ನೀವು ಬೇರೆ ಯಾರಿಗೋ ಸಹಾಯ ಮಾಡ್ಬೇಕು, ಮಾಡಿ ಅಂತಾನು ಹೇಳ್ತಾ ಇದ್ದಾರೆ. 2ನೇದು ಯಾರು ಆಯ್ಕೆ ಮಾಡಿದೀರಾ, ಮಿರಾಕಲ್ ಏನೋ ನಿಮ್ ಜೀವನದಲ್ಲಿ ನಡೆಯೋದ್ರಲ್ಲಿ ಇದೆ. ಎಂಜಾಯ್ ಮಾಡಿ, ಮತ್ತೆ ಕಾಯ್ತಾ ಇರಿ, ಮಿರಾಕಲ್ ಆಗತ್ತೆ ನಿಮ್ ಲೈಫಲ್ಲಿ, ಏನೋ ಒಂದು ಮ್ಯಾಜಿಕಲ್ ರೀತಿ ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಮ ದೇಹ ಮಂದಿರಕ್ಕೆ, ನಿಮ್ಮ ಮನೆಯ ಮಂದಿರಕ್ಕೆ, ನಿಮ್ಮ ಹೃದಯ ಮಂದಿರಕ್ಕೆ ಗುರುಗಳನ್ನ ಆವಾಹನೆ ಮಾಡ್ರಿ. ನಿಮ್ಮ ಹೃದಯದಲ್ಲಿ ಗುರುಗಳಿಗೆ ಸ್ಥಾನ ಕೊಡಿ. ಆಗ ಅವರು ನಿಮ್ಮ ಜೀವನದಲ್ಲಿ ಬದಲಾವಣೆನ ತರ್ತಾರೆ. ನಿಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಬರುತ್ತೆ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ನಿಮ್ಮ ಕೈಲೇ ಮಾಡಿಸ್ತಾರೆ. ಈಗಾಗಲೇ ಸಮಸ್ಯೆಗಳಿಗೆ ಪರಿಹಾರ ಮಾಡಿದೀರಾ, ಇನ್ನೊಂದಷ್ಟು ಪರಿಹಾರಗಳನ್ನು ಕೂಡ ಮಾಡ್ಕೊಳ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. 3ನೇದು ಯಾರು ಆಯ್ಕೆ ಮಾಡಿದೀರಾ, ಸದ್ಯಕ್ಕೆ ಗ್ರಹಗತಿಗಳು ನಿಮ್ಮ ಫೇವರ್ ಅಲ್ಲಿ ಇದ್ದಂಗೆ ಇಲ್ಲ. ಸೊ ಸದ್ಯಕ್ಕೆ ಗ್ರಹಗತಿಗಳು ನಿಮ್ಮ ಫೇವರ್ ಅಲ್ಲಿ ಇರ್ಲಿ ಬಿಡ್ಲಿ, ಗುರುಗಳು ನಿಮ್ಮ ಸಹಾಯಕ್ಕೆ ಫೇವರ್ ಅಲ್ಲಿ ಯಾವಾಗ್ಲೂ ಇರ್ತಾರೆ. ಅವರ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಯಾರೋ ನಿದ್ದೆ ಮಾಡ್ಕೊಂಡು ನೋಡ್ತಿದ್ದೀರಾ, ದಯವಿಟ್ಟು ಸರಿಯಾಗಿ ಕೂತ್ಕೊಂಡು ನೋಡಿ. ವಾಗ್ದೇವಿ ಆಶೀರ್ವಾದನ ಯಾವುದೇ ಕಾರಣಕ್ಕೂ
ಹಗುರವಾಗಿ ತಗೊಳ್ಬೇಡಿ. ಸೊ ಎಲ್ರಿಗೂ ಸಿಗದೆ ಇರುವಂಥ ವಿಶೇಷವಾದಂಥ ಆಶೀರ್ವಾದ ಎಲ್ಲ ರೀತಿಯಲ್ಲೂ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನೆಲ್ಲ ಗುರುಗಳಿಗೂ, ಆರ್ಕೇಂಜಲ್ ಗುರುಗಳಿಗೂ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್.